ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು ಹುರುಕ್ಲಿ ಬೆಟ್ಟಕ್ಕೆ. ಬೆಂಗಳೂರಲ್ಲಿರೋ ಐತಿಹಾಸಿಕ ಸ್ಥಳಗಳು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇಲ್ಲಿ ವಿಲೇಜ್ ಕಡೆ ಇರೋದು ಯಾರಿಗೂ ಗೊತ್ತಿರಲ್ಲ ಅಷ್ಟೊಂದು. ಸೊ ಇವತ್ತು ಇದನ್ನ ತೋರ್ಸಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಸ್ಟಾರ್ಟಿಂಗ್ ಇರುತ್ತೆ, ಇದು ಬೆಟ್ಟ ಇರುತ್ತೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಇನ್ನು ಅರ್ಧಕ್ಕೂ ಬಂದಿಲ್ಲ. ನಮ್ಮ ಹುಡುಗ ಏನೋ ತೋರಿಸ್ತಾನೆ. ಒಳ್ಳೆ ಹಾವಿದ್ದಂಗೆ ಐತೆ ಗುರು. ನೋಡ್ರಿ, ಇನ್ನೂ ಅರ್ಧನೂ ಮೇಲಕ್ಕೆ ಬಂದಿಲ್ಲ, ಆಗ್ಲೇ ಅರ್ಧ ಬಾಟಲ್ ಜ್ಯೂಸ್ ಖಾಲಿ ಆಗಿಬಿಡೈತೆ. ಈ ಬೆಟ್ಟದ್ದು ವಿಶೇಷತೆ ಏನೋ ಅಂತ ಕೇಳ್ತಿರ್ಬೋದು ನೀವು. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ವೀರಭದ್ರ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಅವರು ಈ ಬೆಟ್ಟದಲ್ಲಿ ವಾಸಿಸೋಕ್ಕೆ ಜಗಳ ಆಡ್ತಾರಂತೆ. ಜಗಳ ಆಡಿ ವೀರಭದ್ರ ಸ್ವಾಮಿಯವರು ಗೆದ್ದು ಈ ಬೆಟ್ಟದ ಮೇಲೆ ವಾಸ ಮಾಡ್ತಾರೆ. ನರಸಿಂಹಸ್ವಾಮಿಯವರು ಎಲ್ಲೋ ಆಂಧ್ರದಲ್ಲಿ ಇನ್ನೊಂದು ಯಾವುದೋ ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಅವ್ರು ಹೋಗಿ ವಾಸ ಮಾಡ್ತಾರಂತೆ. ಇದು ಈ ಬೆಟ್ಟದ ಸ್ವಲ್ಪ ಹಳೇದು ಇತಿಹಾಸ, ಇನ್ನೂ ಇದೆ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಇಲ್ಲಿ ನೋಡಿ, RR ಸಾಗರ್ ಲವ್ ಎಸ್ ಅಂತೆ. ಅಮರ ಪ್ರೇಮಿಗಳು ಬೆಟ್ಟದ ಮೇಲೆ ಬಂದು ಅವ್ರ ಪ್ರೇಮನ ತೋರಿಸ್ತಾರೆ. ಕ್ರಿಸ್ತ ಶಕ 1100 ಮತ್ತು 1300 ಟೈಮಲ್ಲಿ ಚೋಳ ಕಿಂಗ್ಸು ಈ ಬೆಟ್ಟದ ಮೇಲೆ ಒಂದು ನ್ಯಾಚುರಲ್ ಆಗಿರೋದೊಂದು ಲಿಂಗ ಕಂಡುಹಿಡಿತಾರಂತೆ. ಅದರಿಂದ 2 ದೇವಸ್ಥಾನಗಳು ಕಟ್ಟಿಸ್ತಾರೆ. ಒಂದು ಶಿವನ ದೇವಸ್ಥಾನ ಮತ್ತು ಮೇಲೆಗಡೆ ವೀರಭದ್ರ ಸ್ವಾಮಿಯವ್ರದ್ದು ದೇವಸ್ಥಾನ ಕಟ್ಟಿಸ್ತಾರೆ. ಶಿವನ ದೇವಸ್ಥಾನ ಇದು ನೀವು ಇಲ್ಲಿ ನೋಡ್ಬೋದು, ಬಂಡೆಗಳು ಕೆಳಗಡೆ ಕಟ್ಟಿರೋದು. ಇದೆಲ್ಲ ಇವಾಗ ಮಾಡಿರೋದು ಬಿಡ್ರಿ, ಇದೆಲ್ಲ ಸಿಮೆಂಟ್ ಹಾಕಿ ರಿನೋವೇಟ್ ಮಾಡಿರೋದು. ಬಟ್ ಅದು ನೋಡಿ, 2 ಬಂಡೆಗಳು ಕೆಳಗಡೆ ಚೆನ್ನಾಗಿ ಕಟ್ಟಿದ್ದಾರೆ. ಅದು ಶಿವಂದು ಮತ್ತು ನಂದಿದು, ಆಗಿನ ಕಾಲದ್ದು. ನೋಡೋಕ್ಕೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ನೀವು ನೋಡ್ಬೋದು ವ್ಯೂ ಏನು ಮಸ್ತಾಗಿದೆ ಅಂತ. ಇದೇ ಡೈರೆಕ್ಷನಲ್ಲಿ ಹಿಂಗೆ ಸ್ಟ್ರೈಟ್ ಹೋದರೆ ನಮಗೆ ರೇವಾ ಯೂನಿವರ್ಸಿಟಿ ಸಿಗೋದು. ಇಲ್ಲಿಂದ ಒಂದು 60 ಕಿಲೋಮೀಟರ್ ಅಂದ್ಕೊಳ್ರಿ. ಇನ್ನೂ ಅರ್ಧ ದಾರಿಗೆ ಬಂದಿದ್ದೀವಿ ಅಷ್ಟೇ, ಇನ್ನೂ ಮೇಲೆ ಇನ್ನೂ ದಾರಿ ಅರ್ಧ ಐತೆ. ಇಡೀ ಬೆಟ್ಟದ ಮೇಲೆ ಡೇಂಜರಸ್ ಸ್ಪಾಟ್ ಅಂದರೆ ಇದೆ. ನೀವು ನೋಡ್ಬೋದು ಎಷ್ಟು ಜೇನುಗಳಿದೆ ಅಂತ. ಇವತ್ತು ಯಾವಾಗ ಸೈಕಾತಾವ ಗೊತ್ತಿಲ್ಲ, ಇವೆಲ್ಲ ಒಂದೇ ಸತಿ ಎದೊಳ್ತು ಅಂದರೆ ಹಬ್ಬ ಲಾಟ್ರಿ ಅನ್ಕೊಂಬೇಕು ನಾವೆಲ್ಲ. ಈ ಮಾತ್ರ ಎಲ್ಲ ಜನ ಜಾಸ್ತಿ ಭಯ ಬೀಳ್ತಾರೆ. ಅಲ್ಲಿ ನೀರೈತೆ, ಅಲ್ಲಿ ಸ್ನಾನ ಮಾಡ್ಕೊಬೋದು. ಸ್ನಾನ ಮಾಡಿಕೊಂಡು ಇಲ್ಲೊಂದು ಜಾಗ ಐತೆ ನೋಡ್ರಿ, ಬಟ್ಟೆ ಬದಲಾಯಿಸುವ ಸ್ಥಳ ಅಂತ. ಇಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೆ ಒಂದು ರೂಮ್ ಮಾಡೋರೆ. ಬಂದವರೆಲ್ಲ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಆ ದಾರಿಯಲ್ಲಿ ಹಂಗೆ ಮೇಲೆ ಹೋಗ್ತಾರೆ. ದೇವಸ್ಥಾನ ಅಲ್ಲಿದೆ, ಸ್ವಲ್ಪ ಮೇಲೆ ಹೋಗ್ಬೇಕಷ್ಟೆ, ಸಿಗ್ಬಿಡುತ್ತೆ ನಮ್ಮ ದೇವಸ್ಥಾನ. ಇದು ತಿಪ್ಪರ್ ಗೊತ್ತಾ? ತಿಪ್ಪೂರು. ಹಾಂ, ಅಲ್ಲಿ ಇತ್ತಂತೆ ವೀರಭದ್ರ. ತಿಪ್ಪೂರ್ ಹತ್ರ ವೀರಭದ್ರನ ಅಮಂಗಳಾಗಿ ಹುಲಕಡಿ ಬೆಟ್ಟಕ್ಕೆ ಬಂದು ಸೇರ್ಕೊಂಡಂತೆ. ಅಗಸ್ತ್ಯ ಮಹರ್ಷಿ ಕಾಲದ್ದಿದ್ದು.
ವೀರಭದ್ರನ ಅಲ್ಲಿಂದ ಬಲರೇ ರುದ್ರ ಅಂತ ಗರ್ಜನೆ ಮಾಡಿದಾಗ ನರಸಿಂಹಸ್ವಾಮಿ ದೇವರಾಯನದುರ್ಗ ಸೇರ್ಕೊಂಡಂತೆ ಹೋಗಿ. ಆವಾಗ ಇಲ್ಲಿ ಬಂದು ಸೇರಿದಾಗ ಅಗಸ್ತ್ಯ ಮಹರ್ಷಿ ಕಾಲದಲ್ಲಿ ಸ್ಥಾಪನೆ ಮಾಡಿರೋದು. ಅದಕ್ಕೆ ಉಲ್ಕಡಿ ಬೆಟ್ಟ ಅಂತ ಕರೆದು, ಉಲ್ಕಡಿ ಬೆಟ್ಟದಿಂದ ನಂದಿ ಬೆಟ್ಟದವರೆಗೂ ತಿರುಪಾಪುರಿ ಪಟ್ಟಣ ಅಂತ ಕರೀತಾರೆ. ಇಷ್ಟೇ. ಈಗ ಆ ದೇವಸ್ಥಾನದ ಉಪಚಾರಿಗಳನ್ನ ಮಾತಾಡ್ಕೊಂಡು ಇವಾಗ ಅಲ್ಲಿ ಇನ್ನೊಂದು ದೇವಸ್ಥಾನ ಕಾಣಿಸ್ತಿದೆ ಅಲ್ವಾ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿರೋ ದೊಡ್ಡ ಗಂಟೆ ಇದು, ಇದು ಹೊಡೆದ್ರೆ ಫುಲ್ಲು ಇಡೀ ಬೆಟ್ಟಕ್ಕೆ ಕೇಳಿಸ್ಬೇಕು, ಹಂಗೆ ಹೊಡಿಬೇಕು. ನೋಡ್ರಿ ಇವೆಲ್ಲ ಎಷ್ಟು ಹಳೆವು, ಅವಾಗಿನ ಕಾಲದಲ್ಲಿ ಕಟ್ಟಿರೋಂಥದ್ದು ಇವೆಲ್ಲ, ಅದು ಬೆಟ್ಟದ ಮೇಲೆ. ಇವಾಗ ಏನು ಮಾಡ್ಕೊಂಡ್ರು ಆ ಥರ ಕಟ್ಟೋಕ್ಕಾಗಲ್ಲ, ಅದು ಕಲ್ಲಲ್ಲಿ. ಈ ಪೈಪ್ಗಳೆಲ್ಲ ನೀರು ಸಪ್ಲೈ ಮಾಡೋಕ್ಕೆ ಕೆಳಗಡೆಯಿಂದ ಮೇಲ್ವರೆಗೂ ಹೋಗುತ್ತೆ ಫುಲ್ಲು. ಈ ನೀರನ್ನ ನಾವು ಕುಡಿಬೋದು, ಅಷ್ಟು ಪ್ಯೂರ್ ಆಗಿರುತ್ತೆ. ಮೇಲ್ಗಡೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಫುಲ್ಲು ಕಲ್ಲುಗಳ ಕೆಳಗಡೆ ಎಲ್ಲ ದೇವ್ರದೆಲ್ಲ ಇದು ಮಾಡಿದರು. ಅಲ್ಲಿ ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಬಂದು ಹೇಳ್ತಾ ಇದ್ದೀನಿ. ಅದ್ರ ವೀಡಿಯೋಗಳೆಲ್ಲ ಹಾಕಿದ್ದೀನಿ, ನೋಡಿರ್ತೀರ. ಅದು ಈ ಬೆಟ್ಟದ ವಿಶೇಷತೆ ಇಷ್ಟು, ಅದೆಲ್ಲ ಹೇಳಿದ್ದೀನಿ. ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ಇದೇ ಥರ ವೀಡಿಯೋಗಳು ಬರ್ತಾ ಇರುತ್ತೆ, ಬೇರೆ ಬೇರೆ ಬೆಟ್ಟಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಲೈಕ್ ಮಾಡೋಕ್ಕೆ ಲೈಕ್